ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲ್ನೂರ್ ಹೋಮ್ ಕಿಚನ್. ಇವತ್ತೊಂದು ಕ್ವಿಕ್ ಆಗುವಂತ ಈಸಿ ಆಗಿರುವಂತ ಹಸಿ ಬಟಾಣಿ ಪಲಾವ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ಬ್ರೇಕ್ಫಾಸ್ಟ್, ಲಂಚ್ ಅಥವಾ ಲಂಚ್ ಬಾಕ್ಸ್ ಕೂಡ ಚೆನ್ನಾಗಿರುತ್ತೆ. ತುಂಬಾ ಬೇಗನೆ ಕೂಡ 10 ನಿಮಿಷಕ್ಕೆಲ್ಲ ಆಗೋಗುತ್ತೆ. ತುಂಬಾ ಸಿಂಪಲ್ ಮಾಡೋದು. ಮಸಾಲೆ ಎಲ್ಲ ಅಷ್ಟೊಂದೆಲ್ಲ ಏನು ಬೇಕಿಲ್ಲ, ಆದ್ರೂ ರುಚಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಹೇಗ್ ಮಾಡೋದು ನೋಡೋಣ ಬನ್ನಿ. ನಾನು ಫಸ್ಟ್ ಇದು ಕುಕ್ಕರ್ಗೆ ಒಗ್ಗರಣೆ ಹಾಕೋಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ. ಇದಕ್ಕೆ ತುಪ್ಪ ಕೂಡ ಹಾಕೋದು. ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ರುಚಿ ಚೆನ್ನಾಗೇ ಇರುತ್ತೆ. ನಾನು ಎಣ್ಣೆ ಹಾಕ್ತಾ ಇದ್ದೀನಿ, ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಒಂದ್ ಅರ್ಧ ಮುಕ್ಕಾಲ್ ಟೀ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಪಲಾವ್ ಸಾಮಾನುಗಳು ಏನೇನ್ ಪಲಾವ್ ಮಸಾಲ ಬರುತ್ತಲ್ಲ, ಪಲಾವ್ ಎಲೆ, ಲವಂಗ, ಏಲಕ್ಕಿ, ಒಂದ್ ಸ್ವಲ್ಪ ಚಕ್ಕೆ, ಅವೆಲ್ಲವನ್ನು ಒಂದ್ ಸ್ವಲ್ಪ ಹಾಕೊಳ್ಳಿ. ಅವನ್ನೆಲ್ಲ ಒಂದ್ 2 ಸೆಕೆಂಡ್ ಕೈ ಆಡಿಸಿ ಆನಿಯನ್ ಹಾಕ್ತಾ ಇದ್ದೀನಿ. 2 ಆನಿಯನ್ ತಗೊಂಡಿದ್ದೀನಿ. ಈ ಮೀಡಿಯಂ ಸೈಜ್ ಈರುಳ್ಳಿಗಳು ಸ್ಲೈಸಸ್ ಉದ್ದುದ್ದು ಕಟ್ ಮಾಡಿದ್ದೀನಿ. ಆ ತರ ಕಟ್ ಮಾಡಾಕಿದ್ರೆ ಚೆನ್ನಾಗಿರುತ್ತೆ. ಅದನ್ನು ಒಂದ್ 2 ಸೆಕೆಂಡ್, ಒಂದ್ 5 ಸೆಕೆಂಡ್ ಕೈ ಆಡಿಸಿ ಆಮೇಲೆ ಇದಕ್ಕೆ ಗ್ರೀನ್ ಚಿಲ್ಲಿ ಒಂದ್ 4 ರಿಂದ 5 ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ. ಇವತ್ ನಾನು ಮಾಡ್ತಿರೋ ಪಲಾವು 2 ಕಪ್ ಅಷ್ಟು ಪಲಾವ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇಷ್ಟು ಮೆಣಸಿನಕಾಯಿ ಹಾಕೊಂಡಿದ್ದೀನಿ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಿದ್ದೀನಿ. ನೀವು ಖಾರ ನೋಡ್ಕೊಂಡು ನಿಮಗೆ ಮೆಣಸಿನಕಾಯಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಅವೆರಡನ್ನು ಹಾಕಿ ಒಂದ್ 5-6 ಸೆಕೆಂಡ್ ಅದನ್ನು ಕೈ ಆಡಿಸ್ಬಿಟ್ಟು ಆಮೇಲೆ ಬಟಾಣಿ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಫ್ರೋಸನ್ ಬಟಾಣಿ ತಗೊಂಡಿದ್ದೀನಿ. ಒಂದು ಬೌಲ್, ಒಂದು ಮೀಡಿಯಂ ಸೈಜ್ ಬೌಲ್ ಅಥವಾ ಒಂದು ಕಪ್ಪಲ್ಲಿ 1 ಕಪ್ ಆಗೋಷ್ಟು ಬಟಾಣಿ ತಗೊಂಡಿದ್ದೀನಿ. ನೀವು ಫ್ರೆಶ್ ಸಿಕ್ಕಿದ್ರೆ ಫ್ರೆಶ್ ಹಾಕಿ. ಈ ಪಲಾವ್ಗೆ ಫ್ರೆಶ್ ಬಟಾಣಿ ಜಾಸ್ತಿ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಪಲಾವ್ಗೆ ಇವತ್ತು ನಾನು 2 ಕಪ್ ಬಾಸುಮತಿ ರೈಸ್ ಯೂಸ್ ಮಾಡ್ತಿದ್ದೀನಿ. ಬಾಸುಮತಿ ರೈಸ್ ಸ್ವಲ್ಪ ಬಿಡಿಯಾಗಿ ಉದ್ದುದ್ದಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಯಾವ ರೈಸ್ ಹಾಕಿದ್ರು ಚೆನ್ನಾಗೇ ಇರುತ್ತೆ, ಪಲಾವ್ ರುಚಿಯಾಗುತ್ತೆ. ಸೋನಾ ಮಸೂರಿ, ನಿಮ್ದು ಯಾವ್ದು ಅಕ್ಕಿ ನೀವು ಮನೇಲಿ ಯೂಸ್ ಮಾಡ್ತಿರೋ ಯಾವ್ದ್ರಲ್ಲಾರು ಮಾಡಿ. ಅದಕ್ಕೆ ತಕ್ಕನಾಗಿ ನೀರ್ ಹಾಕ್ಬೇಕು. ಬಾಸುಮತಿಗೆ ಸ್ವಲ್ಪ ಕಮ್ಮಿ ಹಾಕ್ಬೋದು. ಬೇರೆವಕ್ಕೆ ಸೋನಾ ಮಸೂರಿ ಎಲ್ಲ ಹಾಕಿದ್ರೆ ಸ್ವಲ್ಪ ನೀರ್ ಜಾಸ್ತಿ ಹಾಕ್ಬೇಕಾಗತ್ತೆ. ಇಲ್ಲಿ 2 ಕಪ್ ರೈಸ್ ತೊಳೆದಿಟ್ಕೊಂಡಿದ್ದೀನಿ. ಅಕ್ಕಿನ ಹಾಕಿದ್ಮೇಲೆ ಯಾವುದೇ ಪಲಾವ್ ಮಾಡಿ ಒಂದ್ 2-3 ನಿಮಿಷ ಒಗ್ಗರಣೆಲಿ ಹುರಿಬೇಕು. ಅದನ್ನ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಅಕ್ಕಿ ಪಲಾವ್ ಬಿಡಿಯಾಗಿ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಒಂದ್ ನೀರ್ ಹಾಕೋಕ್ ಮುಂಚೆ ಒಂದ್ 2 ನಿಮಿಷ ಕೈ ಆಡಿಸಿ ಒಗ್ಗರಣೆಲಿ, ಆಮೇಲೆ ನೀರ್ ಹಾಕಿ. ನಾನು ಅಕ್ಕಿ ಹಾಕಿ ಒಂದ್ 2-3 ನಿಮಿಷ ಕೈ ಆಡ್ಸಿದೀನಿ. ಇವಾಗ ಇದಕ್ಕೆ ನೀರ್ ಹಾಕ್ತಿದ್ದೀನಿ. 2 ಕಪ್ ಅಕ್ಕಿ ಹಾಕಿರೋದ್ರಿಂದ ಇದಕ್ಕೆ 3 ಕಪ್ ಅಷ್ಟು ನೀರ್ ಹಾಕ್ತಿದ್ದೀನಿ. ಈ ಪಲಾವ್ಗೆ ಮಸಾಲ ಎಲ್ಲ ತುಂಬಾ ಏನು ಹಾಕಲ್ಲ, ತುಂಬಾ ಮೈಲ್ಡ್ ಆಗಿರುತ್ತೆ, ತುಂಬಾ ಸಿಂಪಲ್, ಬಟ್ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ರುಬ್ಬಿ ಏನು ಮಸಾಲ ಹಾಕೋದಿಲ್ಲ. ಇಷ್ಟೇ ನೋಡಿ, ತುಂಬಾ ಸಿಂಪಲ್ ಆಗಿ ಆಗುತ್ತೆ. ಇದಿವಾಗ ಕುದಿಯೋಕ್ ಸ್ಟಾರ್ಟ್ ಆಗ್ಬೇಕು. ನೀರ್ ಸ್ವಲ್ಪ ಕುದಿಯೋಕ್ ಸ್ಟಾರ್ಟ್ ಆದಾಗ ಮುಚ್ಚಳ ಮುಚ್ಚಬೇಕು. ಅದೇ ಅಲ್ಲಿವರೆಗೂ ಮುಚ್ಚಕ್ ಹೋಗ್ಬೇಡಿ. ಮತ್ತೆ ಇದಕ್ಕೆ ಉಪ್ಪು ಹಾಕ್ಬೇಕು. ಇವಾಗ ನೀವು ಟೇಸ್ಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು, ನಾನಲ್ಲಿ ಒಂದು ಮುಕ್ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರ್ ಟೇಸ್ಟ್ ನೋಡೋಕಾದ್ರೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಉಪ್ಪು ಎಷ್ಟು ಬೇಕಾಗುತ್ತಾ ಇಲ್ವಾ ಅಂತ. ಸೊ ಅಡ್ಜಸ್ಟ್ ಮಾಡ್ಬಿಟ್ಟು ಮುಚ್ಚಳ ಮುಚ್ಬಿಟ್ಟು ಕುಕ್ಕರ್ ಕೂಗ್ಸಿ. ಸೋನಾ ಮಸೂರಿ ಹಾಕಿದ್ರೆ ಮೂರ್ ವಿಷಲ್ ಹಾಕ್ಸ್ಬೇಕಾಗತ್ತೆ. ಬಾಸುಮತಿ ಹಾಕಿರೋದ್ರಿಂದ ನಾನು 2 ವಿಷಲ್ ಸಾಕಾಗತ್ತೆ. ಪಲಾವ್ ಹೆಂಗ್ ಮಾಡಿದ್ರು ಕೆಲವ್ರು ಹೇಳ್ತಾರೆ ಕುಕ್ಕರ್ ಅಲ್ಲಿ ಒತ್ಬಿಟ್ಟಿರುತ್ತೆ ತಳದಲ್ಲಿ ಪಲಾವ್ ಅಂತ ಹೇಳ್ತಾರಲ್ವಾ. ಅದಕ್ಕೇನಂದ್ರೆ ನಾವು ಮುಚ್ಚಳ ಮುಚ್ಚಕ್ ಮುಂಚೆ ನೀರ್ ಕುದಿಯೋಕ್ ಸ್ಟಾರ್ಟ್ ಆಗಿರ್ಬೇಕು, ಕಾದಿರ್ಬೇಕು. ಅದು ನೀರ್ ಚೆನ್ನಾಗಿ ಕುದಿಯೋಕ್ ಸ್ಟಾರ್ಟ್ ಆದಾಗ ಮುಚ್ಚಳ ಮುಚ್ಬಿಟ್ಟು ಕುಗಿಸಿದ್ರೆ ಒತ್ತೇ ಇರಲ್ಲ, ಒಂದ್ ಸ್ವಲ್ಪನೂ ಒತ್ತಿರಲ್ಲ. ತಳ ಚೆನ್ನಾಗಿರುತ್ತೆ ಪಲಾವ್. ನೋಡಿ, ಒಂದು ಸ್ವಲ್ಪನೂ ಒತ್ತಿಲ್ಲ, ಕೆಳಗಿಂದ ತೆಗಿತಿದೀನಿ. ಉದ್ರುದ್ರಾಗಿ ರುಚಿಯಾದಂತ ಬಟಾಣಿ ಪಲಾವ್ ರೆಡಿ ಆಯ್ತು. ಇಷ್ಟೇ ನೋಡಿ, ತುಂಬಾನೇ ಈಸಿ, ತುಂಬಾ ಬೇಗ 10-15 ನಿಮಿಷಕ್ಕೆಲ್ಲ ನಿಮಗೆ ಪಲಾವ್ ರೆಡಿ ಆಗ್ಬಿಡುತ್ತೆ. ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸಿಗೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಬಾಯ್.